ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಎರಡು ಸ್ಮಾರ್ಟ್ ಫೋನ್ ಇದೆ. OnePlus Nord CE3 ಮತ್ತು ಇನ್ನೊಂದು Motorolaದವ್ರದ್ದು H40 Neo. ಈ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಪ್ರೈಸ್ ರೇಂಜಲ್ಲೇ ಲಾಂಚ್ ಆಗಿರುವಂಥ ಸ್ಮಾರ್ಟ್ ಫೋನ್ಗಳು. ಮೋಟೋರೋಲಾದು H40 Neo ಸ್ವಲ್ಪ ಕಡಿಮೆಗೆ ಲಾಂಚ್ ಆಗಿದೆ, 21,000 22,000 ಪ್ರೈಸ್ ರೇಂಜು. ಇನ್ನು OnePlus Nord CE3 26,000 ಪ್ರೈಸ್ ರೇಂಜು. ಈ ಎರಡನ್ನೂ ಕೂಡ ನಾನು ಇವತ್ತು ಕಂಪೇರ್ ಮಾಡ್ತಾ ಇದ್ದೀನಿ, ಆಯಿತಾ. 20,000 to 25,000 ರೇಂಜಲ್ಲಿ ನೀವು ಯಾವುದಾದ್ರೂ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಈ ಎರಡರಲ್ಲಿ ಯಾವುದೊಂದು ಚೂಸ್ ಮಾಡ್ಬೋದು, ಯಾವ ಸ್ಪೆಸಿಫಿಕೇಶನ್ ಯಾವ್ದು ಚೆನ್ನಾಗಿದೆ, ಯಾವ್ದು ತೊಗೊಂಡ್ರೆ ಬೆಸ್ಟ್, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಎರಡೂ ಫೋನ್ಗಳ ಬಾಕ್ಸಲ್ಲಿ ಏನೇನು ಸಿಗ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ, ಆಯಿತಾ. ಎರಡರಲ್ಲೂ ಕೂಡ ಚಾರ್ಜರ್ ಕೊಡ್ತಾ ಇದ್ದಾರೆ, ಎರಡರಲ್ಲೂ ಕೂಡ ಬ್ಯಾಕ್ ಕವರ್ ಕೊಡ್ತಾ ಇದ್ದಾರೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಮೋಟೋರೋಲಾ H40 Neo ಸ್ಮಾರ್ಟ್ ಫೋನ್ ಬಾಕ್ಸ್ ಒಳಗಡೆ ನಮ್ಗೆ ಒಂದು ರೀತಿ ಹಾರ್ಡ್ ಕೇಸು, ಕಲರ್ ನೋಡ್ತಾ ಇದ್ದಾರೆ, ತುಂಬ ಯುನೀಕ್ ಕಲರ್ ಇಂದು ಬ್ಯಾಕ್ ಕೇಸ್ ಸಿಗ್ತಾ ಇದೆ, ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ ಈ ಬ್ಯಾಕ್ ಕವರು. ಈ ಕಡೆ OnePlus Nord CE3 ಬ್ಯಾಕ್ ಕವರ್ ಕೂಡ ಒಂದು ಲೆವೆಲಿಗೆ ತುಂಬ ಚೆನ್ನಾಗಿದೆ, ಆಯಿತಾ. ನೋಡ್ತಾ ಇದ್ದಾರೆ, ರಬ್ಬರಿ ಫಿನಿಶು, ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಎರಡೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಚಾರ್ಜರಿಗೆ ಬಂತು ಅಂತ ಅಂದರೆ ಮೋಟೋ ಬಾಕ್ಸ್ ಒಳಗೆ 68 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ರೆ ಈ ಕಡೆ OnePlus ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಆಯಿತಾ. ಇದಿಷ್ಟು ಈ ಬಾಕ್ಸ್ ಒಳಗಿರುವಂಥ ಎಕ್ಸಸರೀಸ್ಗಳ ಡಿಫ್ರೆನ್ಸ್ ಅಂತ ಅನ್ಬೋದು. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನ್ಗಳಿಗೆ ಬಂತು ಅಂತ ಅಂದರೆ ಗಮನಿಸ್ತಾ ಇದ್ದೀರಾ, ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲುಕ್ ವೈಸು ನೋಡ್ತಾ ಇದ್ರೆ ಈ ಮೋಟೋ H40 Neo ಸ್ಮಾರ್ಟ್ ಫೋನಲ್ಲಿ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು ಹಿಂದ್ಗಡೆ ಲೆದರಿ ಫಿನಿಶ್ ನಮಗೆ ಸಿಗ್ತಾ ಇರುವಂಥದ್ದು ಮತ್ತು ತುಂಬ ಯುನೀಕ್ ಕಲರು ಈ ಒಂದು ಮೋಟೋ ಫೋನಲ್ಲಿ ನಮಗೆ ಸಿಗ್ತಾ ಇದೆ. ಓವರಾಲ್ ಬಿಲ್ಡ್ ಕ್ವಾಲಿಟಿ ವೈಸು ನೋಡಿದ ತಕ್ಷಣ ಹೇಳ್ಬೋದು ಈ ಒಂದು ಮೋಟೋ H40 Neo ಆರಾಮಾಗಿ ಈ ಒಂದು ರೌಂಡಲ್ಲಿ ವಿನ್ ಆಗುತ್ತೆ ಅಂತ. ಈ ಒಂದು OnePlusಲ್ಲಿ ಫ್ರಂಟಲ್ಲಿ ನಿಮಗೆ ಬೆಜಲ್ ಹೌದು ತುಂಬ ಕಡಿಮೆ ಇದೆ, ಫ್ಲ್ಯಾಟ್ ಡಿಸ್ಪ್ಲೇ ಸಿಗ್ತಾ ಇದೆ, ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟಿದ್ದಾರೆ, ಒಂದು ಬೇಜಾರಾಗುವಂಥ ವಿಷಯ. ಅಟ್ಲೀಸ್ಟ್ ನಿಮಗೆ ಮೋಟೋದಲ್ಲಿ ಲೆದರಿ ಬ್ಯಾಗ್ ಸಿಗ್ತಾ ಇದೆ, ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಎರಡರಲ್ಲೂ ಕೂಡ ಪ್ಲಾಸ್ಟಿಕ್ ಫ್ರೇಮೇ ಇದೆ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಮೋಟೋದು ಕರ್ವ್ ಡಿಸ್ಪ್ಲೇ, ಅದರಿಂದ ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ. 21,000-22,000 ಪ್ರೈಸ್ ರೇಂಜ್ಗೆ ಕರ್ವ್ ಡಿಸ್ಪ್ಲೇ ಕೊಟ್ಟಿರುವಂಥದ್ದು ಹೆವಿ ಯುನೀಕ್ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಮೋಟೋ H40 Neo ತುಂಬ ಥಿನ್ ಆಗಿದೆ ಕಂಪ್ಯಾರಿಟಿವ್ಲಿ ಈ OnePlusಗೆ ಕಂಪೇರ್ ಮಾಡಿಕೊಂಡ್ರೆ, ಮತ್ತು ಲೈಟ್ ವೆಯ್ಟ್ ಕೂಡ ಇರುವಂಥದ್ದು. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಎರಡರ ಥಿಕ್ನೆಸ್ಸನ್ನು. ಸೊ ಓವರಾಲ್ ನೋಡೋದಕ್ಕೆ ಹೋದರೆ ಈಸಿಯಾಗಿ ಈ ರೌಂಡಲ್ಲಿ ಮೋಟೋ ವಿನ್ ಆಗುತ್ತೆ. ಜೊತೆಗೆ ಈ ಒಂದು ಪ್ರೈಸ್ ರೇಂಜ್ಗೆ 21,000 ಪ್ರೈಸ್ ರೇಂಜ್ಗೆ ಮೋಟೋದವರು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಇಷ್ಟು ಥಿನ್ ಆಗಿರುವಂಥದ್ದು ಮತ್ತು ಬ್ಯಾಟ್ರಿ ಕೂಡ ತುಂಬ ದೊಡ್ಡದಾಗಿದೆ, ಆಯಿತಾ. ಆದರೂ ಕೂಡ IP68 ಕೊಟ್ಟಿದ್ದಾರೆ. ಸೊ ಹೆವಿ ಅಂದರೆ ಹೆವಿ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಯಾವುದೇ IP ರೇಟಿಂಗು ಈ ಒಂದು OnePlus Nord CE3ನಲ್ಲಿ ನಮಗೆ ಸಿಗ್ತಾ ಇಲ್ಲ. ಇನ್ನು ಈ ಎರಡೂ ಫೋನ್ಗಳ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡೂ ಕೂಡ ತುಂಬ ಒಳ್ಳೆಯ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ, ಎರಡರಲ್ಲೂ ಅಮೋಲೆಡ್, ಇದರಲ್ಲಿ POLED, ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇ ಸಿಗ್ತದೆ. ಎರಡೂ ಕೂಡ ಕ್ವಾಲಿಟಿ ವೈಸ್ ನಿಮಗೆ ಲುಕ್ ವೈಸು ಸೇಮ್ ಅಂತಲೇ ಅನಿಸುತ್ತೆ, ಆಯಿತಾ. ಅಂತ ಡಿಫ್ರೆನ್ಸ್ ಕಾಣಲ್ಲ. ಬಟ್ ಒಂದೇನಪ್ಪ ಅಂತ ಅಂದರೆ ಈ ಒಂದು ಮೋಟೋದಲ್ಲಿ ನಿಮಗೆ ಆ ಡಿಸ್ಪ್ಲೇ ಪೀಕ್ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಇದೆ. ಸುಮಾರು 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದ್ದರೆ OnePlusಲ್ಲಿ 950 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು. ಎರಡೂ ಕೂಡ 10 ಬಿಟ್ ಡಿಸ್ಪ್ಲೇ, ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ಒಂದೇನಪ್ಪ ಅಂತ ಅಂದರೆ ನಿಮಗೆ OnePlusಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಸಿಕ್ಕರೆ ಈ ಕಡೆ ಮೋಟೋ H40 Neoದಲ್ಲಿ ನಿಮಗೆ 144 ಹರ್ಟ್ಸ್ನ ರಿಫ್ರೆಶ್ ರೇಟ್ ಸಿಗ್ತದೆ. ಸೊ ಈ ರೌಂಡಲ್ಲೂ ಕೂಡ ತುಂಬ ಈಸಿಯಾಗಿ ಮೋಟೋ ವಿನ್ ಆಗ್ತಿರುವಂಥದ್ದು ಎರಡು ಕಾರಣಗಳಿಂದ. ಒಂದು, ಇದರಲ್ಲಿರುವಂಥ ಪೀಕ್ ಬ್ರೈಟ್ನೆಸ್ಸು ಮತ್ತು ರಿಫ್ರೆಶ್ ರೇಟು, ಈ ಎರಡರಿಂದ. ಬಟ್ ಡಿಸ್ಪ್ಲೇ ಕ್ಲಾರಿಟಿ ಎರಡೂ ಕೂಡ ತುಂಬ ಚೆನ್ನಾಗಿದೆ, ಆಯಿತಾ, ಪ್ರಾಬ್ಲಮ್ ಇಲ್ಲ. ಇನ್ನು ಈ ಎರಡೂ ಫೋನ್ಗಳ ರ್ಯಾಮ್ ಮತ್ತು ಸ್ಟೋರೇಜನ್ನು ಕಂಪೇರ್ ಮಾಡಬೇಕು ಅಂತ ಅಂದರೆ ರ್ಯಾಮ್ ಟೈಪ್ ಎರಡರಲ್ಲೂ ಕೂಡ ಸೇಮ್ ಇರುವಂಥದ್ದು, LPDDR4X ರ್ಯಾಮ್. ಮತ್ತು ಸ್ಟೋರೇಜ್ ಟೈಪಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆಯಿತಾ. ಈ ಒಂದು OnePlusಲ್ಲಿ ನಿಮಗೆ UFS 3.1 ಸ್ಟೋರೇಜ್ ಸಿಗ್ತದೆ, ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಈ ಒಂದು ಮೋಟೋ H40 Neoದಲ್ಲಿ ನಿಮಗೆ UFS 2.2 ಸ್ಟೋರೇಜ್ ಸಿಗ್ತಾ ಇರುವಂಥದ್ದು. ಹೌದು, ಪ್ರೈಸ್ ಡಿಫ್ರೆನ್ಸ್ ಕೂಡ ಹಾಗೆ ಇದೆ, ಸುಮಾರು 5,000 ಪ್ರೈಸ್ ಡಿಫ್ರೆನ್ಸ್ ಇದೆ ಎರಡಕ್ಕೂ ನೋಡೋದಕ್ಕೆ ಹೋದರೆ. ಸೊ ಹೌದು, ರ್ಯಾಮ್ ಟೈಪು ಎರಡು ಸೇಮ್ ಇದ್ರೂ ಕೂಡ ಸ್ಟೋರೇಜ್ ಟೈಪ್ನ ಈ ಮೋಟೋದವ್ರು ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ. ಬಟ್ ಬೆಲೆ ನೋಡಿಕೊಂಡು ಓಕೆ ಅನ್ಬೋದೇನೋ. ಬಟ್ ಈ ರೌಂಡಲ್ಲಂತೂ ಆರಾಮಾಗಿ OnePlus ವಿನ್ ಆಗ್ತಾ ಇದೆ. ಸ್ವಲ್ಪ ರೀಡು ರೈಟ್ ಸ್ಪೀಡು UFS 3.1 ಆಗಿರೋದ್ರಿಂದ OnePlus ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ತುಂಬ ಡಿಫ್ರೆಂಟ್
ಪ್ರೊಸೆಸರ್ಗಳಿದೆ ಆಯಿತಾ. ಈ ಒಂದು ಒನ್ ಪ್ಲಸ್ ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 782 5G ಪ್ರೊಸೆಸರ್ ಇದ್ದರೆ, ಈ ಕಡೆ ಮೋಟೋದಲ್ಲಿ ನಿಮಗೆ ಡೈಮೆನ್ಸಿಟಿ 7030 ಪ್ರೊಸೆಸರ್ ಇದೆ. ಒಂದು ಹೊಸ ಪ್ರೊಸೆಸರ್ ಅಂತ ಅನ್ಬೋದು. ಅಂಥದ್ದು ಬೆಂಚ್ ಮಾರ್ಕ್ ಎರಡನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಸುಮಾರು 1 ಲಕ್ಷದಿಂದ 1.5 ಲಕ್ಷ ರೇಟಿಂಗು ಈ ಒಂದು ಒನ್ ಪ್ಲಸ್ ಫೋನಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಪರ್ಫಾರ್ಮೆನ್ಸ್ ವೈಸು ಹೌದು ಸ್ವಲ್ಪ ಈ ಒಂದು ಒನ್ ಪ್ಲಸ್ ಬೆಟರ್ ಇದೆ ಆಯಿತಾ. ಈ ಒಂದು ರೌಂಡಲ್ಲೂ ಕೂಡ ಒನ್ ಪ್ಲಸ್ ಒಂದು ಸಣ್ಣ ಅಂತರದಲ್ಲಿ ವಿನ್ ಆಗುತ್ತೆ ಅಂತ ಅನ್ಬೋದು. ಬಟ್ ಗೇಮಿಂಗ್ ಒಂದು ಪರ್ಫಾರ್ಮೆನ್ಸನ್ನು ನಾವು ಚೆಕ್ ಮಾಡ್ದಂಗೆ ಈ ಒಂದು ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು ಆಯಿತಾ. ಈ ಫ್ರೇಮ್ ಡ್ರಾಪ್ ವೈಸಲ್ಲಿ ನೋಡೋದಕ್ಕೆ ಹೋದರೆ ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಯಾವ ರೀಸನ್ಗೆ ಅಂತ ನಿಜ ಗೊತ್ತಿಲ್ಲ. ನಾವು BGMIನ ಚೆಕ್ ಮಾಡ್ದಂಗೆ ಅಲ್ಟ್ರಾದಲ್ಲಿ ಒಂದು ಲೆವೆಲಿಗೆ ಸ್ಮೂತಾಗಿ ನಾವು ಗೇಮ್ ಪ್ಲೇನ ಆಡ್ಬೋದು. ಎಕ್ಸ್ಟ್ರೀಮಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸ್ಮೂತ್ ಎಕ್ಸ್ಟ್ರೀಮು ಆಯಿತಾ. ಸೊ ಒಂದು ಲೆವೆಲಿಗೆ ವಿತೌಟ್ ಫ್ರೇಮ್ ಡ್ರಾಪ್ ಒಂದು ಲೆವೆಲಿಗೆ ಆಡ್ಬೋದು. HDR ಅಲ್ಟ್ರಾದಲ್ಲಿ ಆಡ್ಬೋದು. ಸ್ಮೂತು ಎಕ್ಸ್ಟ್ರೀಮಲ್ಲೂ ಕೂಡ ಒಂದು ಲೆವೆಲಿಗೆ ಆಡ್ಬೋದು. ನಂತರ ಈ ಕಡೆಗೆ ಬಂತು ಅಂತ ಅಂದರೆ ಇದರಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಆಡ್ಬೋದು. ಸ್ವಲ್ಪ ಫ್ರೇಮ್ ಡ್ರಾಪ್ ನಮಗೆ ಈ ಒಂದು HDR ಅಲ್ಟ್ರಾದಲ್ಲಿ ನೋಡೋಕ್ಕೆ ಸಿಕ್ತು. ಸ್ಮೂತ್ ಎಕ್ಸ್ಟ್ರೀಮಲ್ಲಿ ಒಂದು ಲೆವೆಲ್ಲಿಗೆ ಚೆನ್ನಾಗಿ ಈ ಒಂದು ಒನ್ ಪ್ಲಸ್ಸಲ್ಲಿ ಆಡ್ಬೋದು. ಸೊ ನನಗನ್ನಿಸ್ತಂಗೆ ಪರ್ಫಾರ್ಮೆನ್ಸ್ ವೈಸ್ ನಿಮ್ಗೆ ಈ ಎರಡರಲ್ಲಿ ಮೇಜರ್ ಡಿಫ್ರೆನ್ಸ್ ಕಾಣಲ್ಲ ಆಯಿತಾ. ಎರಡೂ ಕೂಡ ತುಂಬ ಒಳ್ಳೆಯ ಪ್ರೊಸೆಸರ್ಗಳೇ. ಈ ಪ್ರೈಸ್ ರೇಂಜಿಗೆ ಎರಡೂ ಕೂಡ ಒಂದು ಲೆವೆಲಿಗೆ ಪ್ರಿಫರ್ ಮಾಡ್ಬೋದು. ಆದರೆ ಈ ರೌಂಡಲ್ಲಿ ಈ ಬೆಂಚ್ ಮಾರ್ಕನ್ನು ನೋಡಿಕೊಂಡು ಒನ್ ಪ್ಲಸ್ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ಟಿಲ್ ಇಟ್ಕೋಬೇಕಾಗಿರುವಂಥದ್ದು 5,000 ಪ್ರೈಸ್ ಡಿಫ್ರೆನ್ಸ್ ಇದೆ ಆಯಿತಾ. ನಂತರ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಆಯಿತಾ. ಎರಡರಲ್ಲೂ ಕೂಡ ಮೇನ್ ಸೆನ್ಸರ್ 50 MP ಇರಬಹುದು ಆಯಿತಾ. ಎರಡರಲ್ಲೂ ಕೂಡ 50 MP ಇದೆ ಮೇನ್ ಸೆನ್ಸರು. ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ ಆಯಿತಾ. ಸೊ ಅದೊಂದು ತಲೆಹಿಡ್ಕೊಳ್ಳಿ. ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಆದರೆ ಕ್ಲಾರಿಟಿ ವೈಸು ತುಂಬ ಡಿಫ್ರೆಂಟ್ ಆಗಿದೆ. ಎರಡರದ್ದು ಕೂಡ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಮೇನ್ ಸೆನ್ಸರಿಂದು. ಈ ಮೋಟೋದಲ್ಲಿ ಸ್ವಲ್ಪ ಕಲರ್ಸ್ ಎಲ್ಲ ಸ್ಯಾಚುರೇಷನ್ ಜಾಸ್ತಿ ಆಗುತ್ತೆ ಆಯಿತಾ. ಓವರ್ ಸ್ಯಾಚುರೇಟ್ ಇದೆ. ಕಲರ್ಸ್ ಎಲ್ಲ ಎದ್ದು ಕಾಣೋ ಥರ ಇದೆ ಆಯಿತಾ. ಅದು ಕೆಲವು ಜನಕ್ಕೆ ಇಷ್ಟ ಆಗುತ್ತೆ. ಮೆಜಾರಿಟಿ ಜನಕ್ಕೆ ಅದೇ ಫೋಟೋ ಇಷ್ಟ ಆಗುತ್ತೆ, ಅದು ಕಾಣೋ ಥರದ್ದು. ಈ ಕಡೆ ಒನ್ ಪ್ಲಸ್ಸಿಗೆ ಬಂತು ಅಂತ ಅಂದರೆ ಒಂದು ರೀತಿ ವಾಶ್ಡ್ ಔಟ್ ಆಗಿರೋ ಥರ ಅನಿಸುತ್ತೆ ಕೆಲವು ಜನಕ್ಕೆ ಆಯಿತಾ. ಮೈನ್ ಸೆನ್ಸರ್ ಕ್ಲಾರಿಟಿ ಝೂಮ್ ಮಾಡಿದ್ರೆ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಬರ್ಬೋದು ಆಯಿತಾ, ಸೇಮ್ ಬರುತ್ತೆ. ಬಟ್ ಇದು ವೈಟಿಶ್ ತುಂಬ ಜಾಸ್ತಿ ನ್ಯಾಚುರಲ್ಲು ಅನ್ನಲ್ಲ ಇದು ಒನ್ ಪ್ಲಸ್ಸಿಂದ. ಒಂಥರ ವಾಶ್ಡ್ ಔಟ್ ಆಗಿರೋ ಥರ ಫೋಟೋಸ್ ಬರ್ತಾಯಿದೆ. ಅದನ್ನು ನೋಡ್ಬೋದು ನೀವು. ಹಂಗಂತ ಕೆಟ್ಟು ಫೋಟೋ ಅನ್ನಲ್ಲ. ಇದು ಕೂಡ ಒಂದು ಲೆವೆಲಿಗೆ ಪ್ರೈಸ್ ಅಂದರೆ ಚೆನ್ನಾಗೇ ಇದೆ ಆಯಿತಾ, ನಾಟ್ ಬ್ಯಾಡ್ ಅಂತೀನಿ. ಬಟ್ ಮೋಟೋ ಕಂಪೇರ್ ಮಾಡ್ಕೊಂಡ್ರೆ ಮೋಟೋದು ಓವರ್ ಸ್ಯಾಚುರೇಟಾಗಿ ಕಾಣುತ್ತೆ ಆಯಿತಾ. ಸೊ ನೋಡಿ, ಕೆಲವು ಜನಕ್ಕೆ ಇದಿಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇದಿಷ್ಟ ಆಗ್ಬೋದು. ಈ ಎರಡರಲ್ಲಿ ನಾನು ಈಕ್ವಲ್ ಪಾಯಿಂಟ್ ಅಂತೀನಿ ಆಯಿತಾ. ಇದು ಚೆನ್ನಾಗಿದೆ ಅನ್ನಲ್ಲ. ಬಟ್ ಡಿಫ್ರೆನ್ಸ್ ಎಲ್ಲಾಗುತ್ತೆ ಅಂತ ಅಂದರೆ ಎರಡನೇ ಸೆನ್ಸಾರಲ್ಲಿ. ಈ ಎರಡರಲ್ಲೂ ಕೂಡ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಮೋಟೋದಲ್ಲಿ 13 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದ್ದರೆ ಒನ್ ಪ್ಲಸ್ಸಲ್ಲಿ ಕೇವಲ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಕ್ಲಾರಿಟಿ ವೈಸು ಈ ಮೋಟೋದಲ್ಲಿ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು ತುಂಬ ಚೆನ್ನಾಗಿದೆ ಮತ್ತು ಸ್ಯಾಚುರೇಷನ್ ಕೂಡ ಜಾಸ್ತಿ ಬರುತ್ತೆ. ಇದರಲ್ಲೂ ಕೂಡ ವೈಡ್ ಆ್ಯಂಗಲ್ ಲೆನ್ಸಲ್ಲೂ ಕೂಡ ಹಂಗೆ ಬರುತ್ತೆ. ಕ್ಲಾರಿಟಿ ಝೂಮ್ ಮಾಡೋದು ಕೂಡ ಸ್ವಲ್ಪ ರೀಟೇನ್ ಆಗಿರುತ್ತೆ. ಸೇಮ್ ಅದೇ ರೀತಿ ಒನ್ ಪ್ಲಸ್ ವೈಡ್ ಆ್ಯಂಗಲ್ ಲೆನ್ಸು ಕೂಡ ಝೂಮ್ ಮಾಡಿದ್ರೆ ಕ್ಲಾರಿಟಿ ಅಷ್ಟೊಂದಿಲ್ಲ. ಬಟ್ ಕಲರ್ಸು ತುಂಬ ತೋರಿಸ್ತಾ ಇದ್ದೀನಿ, ನೀವೇ ಜಡ್ಜ್ ಮಾಡ್ಕೊಬೋದು ನೋಡ್ಬಿಟ್ಟು ಆಯಿತಾ. ಕಲರ್ಸ್ ಕಂಪೇರ್ ಮಾಡ್ಕೊಳ್ಳಿ, ಎದ್ದದ್ದು ಕಾಣುತ್ತೆ ಮೋಟೋದಲ್ಲಿ ಸ್ವಲ್ಪ. ಅದನ್ನು ಬಿಟ್ಟರೆ ಈ ಒನ್ ಪ್ಲಸ್ಸಲ್ಲಿ ಇನ್ನೊಂದು ಸೆನ್ಸಾರ್ ಕೊಟ್ಟಿದ್ದಾರೆ 2 MP ಮ್ಯಾಕ್ರೋ ಲೆನ್ಸ್ ಮಾಡೋ ಕೆಲಸ ಎಲ್ಲ ಆಯಿತಾ. ಅಷ್ಟೊಂದು ಮ್ಯಾಕ್ರೋ ಇದೆ ಅಂತ ನಿಜ ನನಗೆ ಅನ್ನಿಸ್ಲಿಲ್ಲ. ಜೊತೆಗೆ ಈ ಮೋಟೋ H14 ನ್ಯೂದಲ್ಲಿ ಹೊರೈಸನ್ ಲಾಕ್ ಫೀಚರ್ ಕೂಡ ಇದೆ. ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಫೋನ್ನ ರೊಟೇಟ್ ಮಾಡಿದ್ರು ಕೂಡ, ಶೇಕ್ ಮಾಡಿದ್ರು ಕೂಡ ವಿಡಿಯೋನ ಸ್ಟ್ರೈಟಾಗಿ ಇಟ್ಕೊಂಡು ತೆಗೆದಿರೋ ಥರನೇ ಸ್ಯಾಂಪಲ್ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಒನ್ ಪ್ಲಸ್ಸಲ್ಲಿ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಕ್ಲಾರಿಟಿ ಆಬ್ವಿಯಸ್ಲಿ ಮೆಗಾಪಿಕ್ಸೆಲ್ ಜಾಸ್ತಿ ಇರೋದ್ರಿಂದ ಡೀಟೇಲ್ಸು ಈ ಒಂದು ಮೋಟೋದಲ್ಲಿ ಚೆನ್ನಾಗಿ ಬರುತ್ತೆ. ಝೂಮ್ ಮಾಡೋದು ಕೂಡ ಕೆಲವೊಂದು ಡೀಟೇಲ್ಸ್ ರೀಟೇನ್ ಆಗಿರುತ್ತೆ ಆಯಿತಾ. ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ ನಾನು ನಿಮಗೆ. ಎರಡು ಕೂಡ ಸೆಲ್ಫಿ ಕ್ಯಾಮ್ರಾ, ಎರಡೂ ಕೂಡ ಚೆನ್ನಾಗಿದೆ ಅಂತೀನಿ. ಮೋಟೋದು ಸ್ವಲ್ಪ ಡೀಟೇಲ್ಸ್ ಜಾಸ್ತಿ ಬರುತ್ತೆ, ಎರಡೂ ಕೂಡ ಒಂದು ಲೆವೆಲಿಗೆ ವೈಡ್ ಆಗೇ ಇದೆ. ಸೊ ಆ ಸ್ಯಾಂಪಲ್ಗಳು ನೋಡಿ ನೀವೇ ಜಡ್ಜ್ ಮಾಡ್ಕೊಬೋದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಎರಡು ಫೋನ್ಗಳಲ್ಲಿ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಮೋಟೋ H14 ನ್ಯೂ ಮಾತ್ರ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಈ ಒಂದು OnePlus Nord CE3 ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಅನ್ನಿಸ್ತು. ನಾನು ಓವರಾಲ್ ಜಡ್ಜ್ ಮಾಡಬೇಕು ಅಂತಂದರೆ ಕ್ಯಾಮ್ರಾದಲ್ಲಿ ಎರಡೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಮೋಸ್ಟ್ಲಿ 0.001 ಮೋಸ್ಟ್ಲಿ 4K ಫ್ರಂಟ್ ಕ್ಯಾಮ್ರಾ 4K ಇರೋದ್ರಿಂದ ಒಂದು ಸ್ವಲ್ಪ ಪಾಯಿಂಟಲ್ಲಿ ಈ ಒಂದು ಮೋಟೋ ವಿನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಕ್ಯಾಮ್ರಾ ಚೆನ್ನಾಗಿದೆ, ಮೋಟೋ ಕ್ಯಾಮ್ರಾ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ವೈಸ್
ಎರಡು ಕೂಡ ಸೇಮ್, ಎರಡರಲ್ಲೂ ಕೂಡ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಎರಡು ಕೂಡ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ಗಳು, ಎರಡರಲ್ಲೂ ಕೂಡ ಫೇಸ್ ಅನ್ಲಾಕ್ ಇದೆ, ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಸ್ಪೀಡಲ್ಲಿ ಫೇಸ್ ಅನ್ಲಾಕನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ತುಂಬ ಜನ ಅನ್ಕೊಬೋದು ಈ ಒಂದು ಮೋಟರೋಲಾ H14 ತಿನ್ ಆಗಿರೋದ್ರಿಂದ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇರಬಹುದಾ ಅಂತ. ಇಲ್ಲ, ಕಾಂಪ್ರಮೈಸ್ ಆಗಿಲ್ಲ. ಈ ಒಂದು ತಿನ್ ಆಗಿರುವಂಥ ಫೋನಲ್ಲೂ ಕೂಡ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಇದರಲ್ಲೂ ಕೂಡ 5000, ಏನು ಡಿಫ್ರೆನ್ಸ್ ಇಲ್ಲ, ಸ್ಟ್ಯಾಂಡರ್ಡು. ಆದರೆ ಫಾಸ್ಟ್ ಚಾರ್ಜಿಂಗ್ ವೈಸು OnePlus-ಅಲ್ಲಿ ನಿಮಗೆ 80 ವ್ಯಾಟ್ ಚಾರ್ಜರ್ ಸಿಗ್ತದೆ, ಇದರಲ್ಲಿ 68 ವ್ಯಾಟ್, ಎರಡು ಕೂಡ ಅಂಥ ಡಿಫ್ರೆನ್ಸ್ ಆಗಲ್ಲ. ಏನೊಂದು 5-6 ನಿಮಿಷ ಡಿಫ್ರೆನ್ಸ್ ಆಗ್ಬೋದು ಆಯಿತಾ ಸ್ಪೀಡಲ್ಲಿ. 100% ಚಾರ್ಜ್ ಇದೆ, ಏನೊಂದು 5-6 ನಿಮಿಷ ಕಡಿಮೆ ನಿಧಾನಕ್ಕೆ ಆಗ್ಬೋದು, ಇದೊಂದು 5-6 ನಿಮಿಷ ಫಾಸ್ಟ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಆಗಲ್ಲ. ಬಟ್ ಈ ಒಂದು ಚಾರ್ಜಿಂಗ್ ಸ್ಪೀಡಲ್ಲಿ ಆಬ್ವಿಯಸ್ಲಿ OnePlus ವಿನ್ ಆಗುತ್ತೆ. ಬ್ಯಾಟ್ರಿ ಬ್ಯಾಕಪ್ 5000 ಇರೋದ್ರಿಂದ ಎರಡು ಕೂಡ ನಿಮ್ಗೆ ಆಲ್ಮೋಸ್ಟ್ ಸಿಮಿಲರ್ ಬ್ಯಾಟ್ರಿ ಬ್ಯಾಕಪ್ ಬರಬಹುದು. ಇನ್ನು ಈ ಎರಡರ OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಿಮಗೆ ಮೋಟೋದಲ್ಲಿ ಕ್ಲೀನ್ ಆ್ಯಂಡ್ರಾಯ್ಡ್ 13 OS ಸಿಗ್ತಾ ಇದೆ. ಫುಲ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಕೂಡ ಇದೆ, ಬಟ್ ಅದನ್ನು ಇನ್ಸ್ಟಾಲ್ ಕೂಡ ನೀವು ಮಾಡ್ಕೊಬೋದು. ಒಟ್ಟಿಗೆ ಹೆವಿ ಕ್ಲೀನ್ ಆಗಿದೆ, ಹೆವಿ ಸ್ಮೂತ್ ಆಗಿದೆ. ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋ ಒಂದು ಫೀಲ್ ಸಿಗುತ್ತಲ್ವ, ಅದು ನಿಮಗೆ ಸಿಗುತ್ತೆ. ಈ ಕಡೆ OnePlus OS ಕಿತ್ತೋಗಿರೋ ಥರ ಇದೆ. ನನಗೆ ಮುಂಚೆ ಇಷ್ಟ ಆಗ್ತಿತ್ತು, ಆಕ್ಸಿಜನ್ OS ಮುಂಚೆ ಚೆನ್ನಾಗಿರ್ತಿತ್ತು ಆಯಿತಾ. ಈಗ ಅಂತೂ ಹಾಳು ಮಾಡಿ ಬಿಸಾಕಿದ್ದಾರೆ, ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದರಲ್ಲೂ ಕೂಡ ಇದೆ. ಬಟ್ ನೋಡಿ, ಕೆಲವು ಜನಕ್ಕೆ ಇದು ಇಷ್ಟ ಆಗ್ಬೋದೇನೋ. ನನಗಂತೂ ರೀಸೆಂಟಾಗಿ ಈ OnePlus OS ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಈ ಎರಡಕ್ಕೂ ನಂಗೆ ಅನ್ನಿಸ್ದಾಗ ಒಂದು 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ, ಒಂದು 3 ವರ್ಷ ಸೆಕ್ಯೂರಿಟಿ ಪ್ಯಾಚಸ್ ಕೊಡಬಹುದು. ಎರಡೂ ಕೂಡ ಆಲ್ಮೋಸ್ಟ್ ಇಬ್ಬರು ಕೂಡ, ಎರಡು ಬ್ರ್ಯಾಂಡು ಕೂಡ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಯಾವುದೇ ಒಂದು ಕಾಂಪ್ರಮೈಸನ್ನು ಮಾಡಲ್ಲ, ಅಪ್ಡೇಟ್ನ ಚೆನ್ನಾಗೇ ಕೊಡ್ತಾರೆ. ಜೊತೆಗೆ ಮೋಟೋದಲ್ಲಿ ರೆಡಿ ಫಾರ್ ಸಿಗ್ತಾ ಇದೆ. ಈ ರೆಡಿ ಫಾರ್ ಏನಪ್ಪ ಅಂತ ಅಂದರೆ ಎಕ್ಸ್ಟರ್ನಲ್ ಮಾನಿಟ್ರಿಗೆ ನೀವು ಈ ಫೋನ್ನ ಕನೆಕ್ಟ್ ಮಾಡಿಕೊಂಡು PC ರೀತಿ ಯೂಸ್ ಮಾಡ್ಬೋದು. ಕೆಲವೊಂದು ಟೈಮು ಇದು ಯೂಸ್ ಆಗ್ಬೋದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಡ್ಯುಯಲ್ ಸ್ಪೀಕರ್ ಇದೆ, ಸ್ಟೀರಿಯೋ ಸ್ಪೀಕರ್. ಆದರೆ ಈ ಮೋಟೋ ಎಡ್ಜ್ 14 ನಿಯೋದಲ್ಲಿ ನಿಮಗೆ ಡಾಲ್ಬಿ ಅಟ್ಮೋಸ್ ಸಿಗ್ತಾ ಇದೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಯಾವುದೇ ಒಂದು ಸರ್ಟಿಫಿಕೇಷನ್ ಈ ಒಂದು ಸ್ಮಾರ್ಟ್ಫೋನಿಗೆ OnePlus-ಗೆ ಇಲ್ಲ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡರಲ್ಲೂ ಕೂಡ ನಿಮಗೆ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇದೆ. ಎರಡರಲ್ಲೂ ಕೂಡ Wi-Fi 6 ಇದೆ. ಈ ಒಂದು ಮೋಟೋದಲ್ಲಿ 6E ಇದೆ, ಇದರಲ್ಲಿ 6 ಇದೆ. ಬ್ಲೂಟೂತ್ ಇದರಲ್ಲಿ 5.3 ಇದೆ ಮೋಟೋದಲ್ಲಿ, ಇದರಲ್ಲಿ 5.2 ಇದೆ. ಮೇಜರ್ ಡಿಫ್ರೆನ್ಸ್ ಏನು ಇರಲ್ಲ ಅಷ್ಟೊಂದು ಇದರಲ್ಲಿ. ಇನ್ನೂ ಎರಡು ಕೂಡ ನಮ್ಮ ಭಾರತದ ಎಲ್ಲ 5G ಬ್ಯಾಂಡ್ಗಳಿಗೆ ಸಪೋರ್ಟ್ ಮಾಡುತ್ತೆ ಆಯಿತಾ. ಸೊ ಪರ್ಸ್ನಲಿ ನನಗೆ ಇವೆರಡರಲ್ಲಿ ಈ ಮೋಟೋ H14 ಇಷ್ಟ ಆಯಿತು. ಒಂದು ಈ ಫೋನಿಂದು ಡಿಸೈನು, ಲುಕ್ಕು ತುಂಬ ಯುನೀಕ್ ಲುಕ್ ಆಯಿತಾ. ಸೊ ಪ್ಯಾಂಟಾನ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ತುಂಬ ಯೂನೀಕಾಗಿ ಇನ್ನೊಂದು ಕಲರ್ ಇದೆ, ಅದು ಕೂಡ ಬೆಂಕಿ ಇದೆ. ತುಂಬ ಯೂನೀಕಾಗಿ ಕಲರ್ಸನ್ನು ಲಾಂಚ್ ಮಾಡುತ್ತೆ. ಇದಕ್ಕಿಂತ ಮುಂಚೆ ಫೋನಲ್ಲಿ ನಾನು ಈ ಥರ ಕಲರ್ನ ನೋಡಿರಲಿಲ್ಲ. ಮತ್ತು ಬ್ಯಾಕ್ ಕವರ್ ಕೂಡ ಅಷ್ಟೇ ಸಿಮಿಲರ್ ಕಲರಿಂದು ಬ್ಯಾಕ್ ಕವರ್ನ ಕೊಡ್ತಾಯಿದ್ರೆ. ಸೊ ಲುಕ್ ವೈಸ್ ನಿಮಗೆ ಕರ್ವ್ ಡಿಸ್ಪ್ಲೇ ಎಲ್ಲ ಸಿಗ್ತಾಯಿದೆ ಅದು. ಆಮೇಲೆ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಸೊ ಈ ಕಾರಣದಿಂದ ಬೆಲೆ ಕೂಡ ತುಂಬ ಕಡಿಮೆ, 5000 ಬೆಲೆ ಕಡಿಮೆ ಆಗುತ್ತೆ. ಈ ಕಾರಣದಿಂದ ಪ್ರಿಫರಬಲಿ ನಾನು ಒಂದು 20-22 ರೇಂಜಲ್ಲಿ ಈ ಒಂದು ಮೋಟೋ H14 ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿದೆ. ಇದು ನನ್ನ ಒಪಿನಿಯನು. ಮತ್ತು ಕಂಪೇರ್ ಮಾಡೋದಕ್ಕೆ ಹೋದರೆ ಮೆಜಾರಿಟಿ ರೌಂಡ್ಸಲ್ಲಿ ಇದು ವಿನ್ ಆಗುತ್ತೆ ಆಯಿತಾ. ಕೆಲವೊಂದು ರೌಂಡಲ್ಲಿ ಇದು ವಿನ್ ಆಗುತ್ತೆ. ಫಾರ್ ಎಕ್ಸಾಂಪಲು ಸ್ಟೋರೇಜಲ್ಲಿ ಇದು ವಿನ್ ಆಗುತ್ತೆ, ಕ್ಯಾಮ್ರಾ ಆಲ್ಮೋಸ್ಟ್ ಸೇಮ್ ಇದೆ, ಪರ್ಫಾರ್ಮೆನ್ಸ್ ಸ್ವಲ್ಪ ವಿನ್ ಆಗುತ್ತೆ. ಅದನ್ನು ಬಿಟ್ಟರೆ ಬ್ಯಾಟ್ರಿ ಆಯಿತಾ, ಇದಿಷ್ಟರಲ್ಲಿ ಇದು ಲೆವೆಲಿಗೆ ಚೆನ್ನಾಗಿದೆ. ಬಟ್ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಕಂಪೇರ್ ಮಾಡ್ಕೊಂಡು ಪರ್ಚೇಸ್ ಮಾಡಬೇಕಾದ್ರೆ. ಸೊ ಪರ್ಸನಲಿ ನನಗೆ ವಿನ್ನರ್ ಅನಿಸಿದ್ದು ಈ ಮೋಟೋ H14. ಸೊ ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.